ನಮಸ್ತೆ ವೀಕ್ಷಕರೇ. ಪ್ರತಿಯೊಬ್ಬ ಮನುಷ್ಯನ ಜೀವನದಲ್ಲಿ ಅವನು ಸಾಕಷ್ಟು ಸಮಸ್ಯೆಗಳನ್ನ ಎದುರಿಸ್ತಾನೆ. ಆದ್ರೆ ಆ ಎಲ್ಲಾ ಸಮಸ್ಯೆಗಳಿಗೆ ಒಂದು ಗಿಡಮೂಲಿಕೆಯಿಂದ ಶಾಶ್ವತ ಪರಿಹಾರವನ್ನ ಕಂಡುಕೊಳ್ಬಹುದು. ಆ ಗಿಡಮೂಲಿಕೆ ಯಾವುದು, ಅದರಿಂದ ಯಾವ ರೀತಿ ಎಲ್ಲಾ ಪರಿಹಾರವನ್ನ ಕಂಡುಕೊಳ್ಬಹುದು ಅನ್ನೋದ್ರ ಡೀಟೇಲ್ಸ್ ಆಗಿ ಹೇಳೋದಕ್ಕೆ ನಮ್ ಜೊತೆ ಇದ್ದಾರೆ ಪ್ರಶ್ನಾಶಾಸ್ತ್ರ ವಿದ್ವಾನ್ ಹಾಗೂ ಸಿದ್ಧ ಪುರುಷರು ಸಂತೋಷ್ ಭಟ್ ಗುರೂಜಿ ಅವರು. ಗುರೂಜಿ, ಕಾರ್ಯಕ್ರಮಕ್ಕೆ ಸ್ವಾಗತ. ನಮಸ್ಕಾರ. ಹೇಳಿ ಗುರೂಜಿ, ವೀಕ್ಷಕರಿಗೆ ನಿಮ್ಮ ಬಗ್ಗೆ. ಗುರು ಬ್ರಹ್ಮ ಗುರು ವಿಷ್ಣು ಗುರುದೇವೋ ಮಹೇಶ್ವರ ಗುರು ಸಾಕ್ಷಾತ್ ಪರಬ್ರಹ್ಮ ತಸ್ಮೈ ಶ್ರೀ ಗುರುವೇ ನಮಃ. ಗುರುವೇ ಸರ್ವಲೋಕಾನಾಂ ವಿಷಜೇ ಭವರೋಗಿಣಾಂ ನಿಧಯೇ ಸರ್ವ ವಿದ್ಯಾನಾಂ ಶ್ರೀ ದಕ್ಷಿಣಾಮೂರ್ತಯೇ ನಮೋ ನಮಃ. ವಿಶೇಷವಾಗಿ ಈ ಕಳೆದ 24 ವರ್ಷಗಳಿಂದ ಒಂದು ವಿಶೇಷವಾಗಿರ್ತಕ್ಕಂಥ ಗಿಡಮೂಲಿಕೆಗಳಲ್ಲಿ ಬಹಳ ಅದ್ಭುತವಾಗಿರ್ತಕ್ಕಂಥ ಗಿಡಮೂಲಿಕೆಗಳನ್ನ ನಾವು ಹುಡುಕೊಂಡು ಸಾಕಷ್ಟು ಗುರುಗಳನ್ನ ಭೇಟಿ ಮಾಡಿ ಆ ಗುರುಗಳಿಂದ ಒಂದಷ್ಟು ದೀಕ್ಷೆಗಳನ್ನ ವಿದ್ಯೆಗಳನ್ನೆಲ್ಲ ಪಡ್ಕೊಂಡು ಇದೇ ತರ ನಾವು ರಿಸರ್ಚಿಂಗ್ ಅಲ್ಲಿ ಇರ್ಬೇಕಾದ್ರೆ ನಮ್ಗೆ ಸಿಕ್ಕಿರ್ತಕ್ಕಂಥ ಆ ಗುರು ಕೃಪೆಯಿಂದ ಅಂತ ಹೇಳ್ಬೋದು, ಗುರು ಕೃಪೆಯಿಂದ ಸಿಕ್ಕಿರ್ತಕ್ಕಂಥ ಒಂದು ಅದ್ಭುತವಾಗಿರ್ತಕ್ಕಂಥ ಗಿಡಮೂಲಿಕೆ. ಮೇಡಮ್ ಅವ್ರು ಹೇಳ್ದಂಗೆ ಇದು ಬಹಳ ಒಂದು ಅದ್ಭುತವಾಗಿರ್ತಕ್ಕಂಥ ಗಿಡಮೂಲಿಕೆ, ಜನಗಳ ಸಕಲ ಕಷ್ಟಗಳನ್ನು ಪರಿಹರಿಸುವಂತಹ ಗಿಡಮೂಲಿಕೆ. ಅಂತಹ ಒಂದು ಗಿಡಮೂಲಿಕೆ ಬಗ್ಗೆ ಇವತ್ತು ವಿಶೇಷವಾಗಿರ್ತಕ್ಕಂಥ ಮಾಹಿತಿ. ಸೊ ಈ ಒಂದು ಗಿಡಮೂಲಿಕೆ ಬಹಳ ಒಂದು ಹಳೆಯದಾಗಿರ್ತಕ್ಕಂಥದ್ದು, ಸುಮಾರು ಒಂದು 300 ವರ್ಷಗಳ ಒಂದು ಇತಿಹಾಸ ಇದಕ್ಕಿದೆ. ಮತ್ತೆ ಈ ಒಂದು ಗಿಡಮೂಲಿಕೆ ಬಂದು ನಾವು ತಗೊಳ್ಳಕ್ಕೆ ಒಂದ್ ಕಡೆ ಪ್ರಯತ್ನ ಮಾಡ್ತೀವಿ ಅಂದ್ರೆ ಅದು ಸಾಧ್ಯವೇ ಇಲ್ಲ. ನಾ ಭೂತೋ ನಾ ಭವಿಷ್ಯತೆ ಅಂತ ಹೇಳ್ತಾರೆ. ಅಂದ್ರೆ ಅದು ಎಲ್ಲೂ ಕೂಡ ಸಿಗದೆ ಇರ್ತಕ್ಕಂಥ ಒಂದು ವಿಶೇಷವಾಗಿರ್ತಕ್ಕಂಥ ಗಿಡಮೂಲಿಕೆ, ಬಹಳ ಅದ್ಭುತವಾಗಿರ್ತಕ್ಕಂಥದ್ದು. ಅಂತಹ ಒಂದು ಗಿಡಮೂಲಿಕೆಯನ್ನ ಇವತ್ತಿನ ದಿವಸ ಈ ಒಂದು ಮಾಧ್ಯಮದ ಮುಖಾಂತರ ನಾನು ನಿಮ್ಗೆಲ್ಲ ತಿಳಿಸ್ತಾ ಇದ್ದೀನಿ. ಯಾಕೆ ತಿಳಿಸ್ತಾ ಇದೀವಪ್ಪ, ಏನಕ್ಕೆ ಈ ಎಪಿಸೋಡ್ ಮಾಡ್ತಾ ಇದೀವಿ ಅಂದ್ರೆ ನಿಮ್ಮ ಒಂದು ವಿಶೇಷವಾಗಿರ್ತಕ್ಕಂಥ ಕಷ್ಟಗಳ ನಿವಾರಣೆಗೆ. ಎಷ್ಟೋ ಕಷ್ಟಗಳಿದೆ ಇವತ್ತು. ವಿದ್ಯೆ ಇರ್ಬೋದು, ಉದ್ಯೋಗ ಇರ್ಬೋದು, ಜನಗಳ ಹತ್ರ ಏನೋ ಒಂದು ಶ್ರೀಮಂತರಾಗ್ಬೇಕು ಅಂತಿದ್ದಾರೆ, ಎಷ್ಟೋ ಕಷ್ಟಪಟ್ಟು ದುಡ್ಡು ದುಡಿತಾರೆ, ಆದ್ರೆ ದುಡ್ಡು ಮಾಡಕ್ಕಾಗಲ್ಲ. ಪಾಯಗಳನ್ನ ಹಾಕ್ಸಿದ್ದಾರೆ, ಮನೆ ಕಟ್ಟಕ್ಕಾಗಲ್ಲ. ಅಂತಹ ದೊಡ್ಡ ಸಮಸ್ಯೆಗಳು. ಅಂತಹ ಸಮಸ್ಯೆಗಳನ್ನ ಬಗೆಹರಿಸುವಂತ ಏಕೈಕ ಮೂಲಿಕೆ ಯಾವುದು ಅಂದ್ರೆ ಕೃತಾಂಜನ ಮೂಲಿಕೆ. ಓಕೆ ಸರ್, ಈ ಕೃತಾಂಜನ ಮೂಲಿಕೆ ಅಂದ್ರೆ ಏನು? ಇದು ಯಾವ ರೀತಿ ಸಮಸ್ಯೆಗೆ ಪರಿಹಾರ ಮಾಡೋದಕ್ಕೆ ಹೆಲ್ಪ್ ಆಗುತ್ತೆ? ಓಕೆ, ಕೃತಾಂಜನ ಮೂಲಿಕೆ ಅಂತ ಹೇಳಿದ್ರೆ ಇದು ಒಂದು ನೂರಾರು ವರ್ಷಗಳ ಹಿಂದೆ, ಒಂದು ಸುಮಾರು 300 ವರ್ಷ ಅಂತ ಹೇಳಿ ನಾವು ಅಂದಾಜಿಟ್ಟಿದ್ವಿ. ಆ ಒಂದು 300 ವರ್ಷದ ಹಿಂದೆ ಒಂದು ಹುತ್ತದ ಕೆಳಗಡೆ ಇರುವಂತ ಅದ್ಭುತವಾಗಿರ್ತಕ್ಕಂಥ ಮೂಲಿಕೆ. ಅದಕ್ಕೆ ಒಂದು ಸಿಸ್ಟಮ್ ಇದೆ. ಆ ಮೂಲಿಕೆಯನ್ನು ಹುಡುಕ್ಬೇಕಾದ್ರೆ ಕೆಲವು ಯಕ್ಷಿಣಿ ದೇವಿಯರ ಒಂದು ಸಹಾಯವನ್ನ ತಗೊಂಡು ಮತ್ತೆ ಒಂದಷ್ಟು ನಾವು ವಿಶೇಷವಾಗಿರ್ತಕ್ಕಂಥ ಸಿದ್ಧಿಗಳಿಂದ ಕೆಲವು ಅಂಜನ ಶಾಸ್ತ್ರಗಳಿಂದ ಅದನ್ನೆಲ್ಲ ನೋಡ್ಕೊಂಡು ಎಲ್ಲಿ ಸಿಗುತ್ತೆ, ಹೇಗೆ ಸಿಗುತ್ತೆ ಅಂತಕ್ಕಂಥ ವಿಚಾರವನ್ನೆಲ್ಲ ಮಾಡಿ ಕೊನೆಗೆ ಸುಮಾರು ಒಂದು 4-5 ವರ್ಷಗಳ ಪರಿಶ್ರಮದಿಂದ ಆ ಒಂದು ಮೂಲಿಕೆ ಇರುವಂತಹ ಒಂದು ಜಾಗಕ್ಕೆ ನಾವು ಹೋಗಿ ಆ ಮೂಲಿಕೆಯನ್ನು ತಗೊಂಡಿರ್ತಕ್ಕಂಥದ್ದು. ಆ ಮೂಲಿಕೆಯನ್ನು ತಗೋಬೇಕಾದ್ರೆ ನಮ್ಮ ಗುರುಗಳ ಸನ್ನಿಧಾನದಲ್ಲಿ ಆ ಒಂದು ಮೂಲಿಕೆಯನ್ನ ತೆಗೆದು ಆ ಮೂಲಿಕೆಯನ್ನ ಶುದ್ಧ ಮಾಡಿ ಅದನ್ನ ಸಿದ್ಧಿ ಮಾಡಿಕೊಂಡು ಅದಕ್ಕೆ ಒಂದು ವಿಶೇಷವಾಗಿರ್ತಕ್ಕಂಥ ದಿಗ್ಬಂಧನಗಳನ್ನ ಹಾಕಿ ತಗೊಂಡ್ಬಂದಿರ್ತಕ್ಕಂಥ ಅದ್ಭುತವಾಗಿರ್ತಕ್ಕಂಥ ಮೂಲಿಕೆ ಕೃತಾಂಜನ ಮೂಲಿಕೆ. ಗುರುಜಿ, ಇವಾಗ ನೀವು ಕೃತಾಂಜನ ಮೂಲಿಕೆ ಬಗ್ಗೆ ಹೇಳಿದ್ರಿ. ಹಾಗಿದ್ರೆ ಇದು ಎಲ್ರಿಗೂ ಸಿಗುತ್ತಾ, ಅಥವಾ ಇದರ ಪ್ರಯೋಜನವನ್ನ ಪಡ್ಕೋಬಹುದಾ? ನೋಡಿ, ಕೃತಾಂಜನ ಮೂಲಿಕೆ ನಾನು ಹೇಳ್ದಂಗೆ ನಾ ಭೂತೋ ನಾ ಭವಿಷ್ಯತಿ. ಪ್ರಪಂಚದಲ್ಲಿ ಎಲ್ಲೂ ಕೂಡ ಈ ಮೂಲಿಕೆ ಬಹಳ ಅದ್ಭುತವಾಗಿರ್ತಕ್ಕಂಥ ಸ್ಥಳದಲ್ಲಿ ಸಿಗುತ್ತೆ. ಎಲ್ಲಿ ಸಿಗತ್ತಪ್ಪ ಅಂತ ಹೇಳಿದ್ರೆ, ಒಂದು ಹಾವು ಯಾರಿಗೂ ಕಚ್ಚದೇನೆ ತನ್ನ ವಿಷವನ್ನ ತಾನೇ ಒಳಗಡೆ ಇಟ್ಕೊಂಡು ಕೊನೆಗೆ ಅಂತ್ಯವನ್ನ ಕಾಣುವಂತಹ ಏನೊಂದು ಹಾವು ನೆಲೆಸಿರುವಂತಹ ಹುತ್ತ ಇದೆ, ಆ ಹುತ್ತದ ಕೆಳಗಡೆ ಇರುವಂತ ಒಂದು ಮೂಲಿಕೆ ಇದು. ಇವಾಗ ಸಾಮಾನ್ಯವಾಗಿ ಯಾವ್ದಾದ್ರು ಗಿಡಮೂಲಿಕೆ ಅಂದ ತಕ್ಷಣ ಎಲ್ಲರೂ ಹೋಗಿ ತಗೊಂಡ್ಬಂದ್ಬಿಡ್ತಾರೆ, ಇಲ್ಲ ಎಲ್ಲೋ ಒಂದ್ ಕಡೆ ಸಿಗುತ್ತೆ ಅಂತಕ್ಕಂಥ ಮಾಹಿತಿ ಇರುತ್ತೆ. ಆದ್ರೆ ಇಂತಹ ಮೂಲಿಕೆ ಇದೆಯಲ್ಲ, ಅದ್ಭುತದಲ್ಲೇ ಪರಮ ಅದ್ಭುತವಾಗಿರ್ತಕ್ಕಂಥ ಮೂಲಿಕೆ. ಈಗ ನಾವು ಏನ್ ಮಾಡಿದ್ವಿ ಅಂತ ಹೇಳಿದ್ರೆ, ಈ ಒಂದು ಮೂಲಿಕೆಯನ್ನ ತಂದ ಮೇಲೆ ಇದರ ಒಂದು ಪ್ರಾಯೋಗಿಕವಾಗಿ ಸುಮಾರು ಜನಗಳ ಮೇಲೆ ಇದರ ಒಂದು ಪ್ರಯೋಗವನ್ನ ನಡೆಸಿದೀವಿ. ಎಲ್ಲರಿಗೂ ಕೂಡ 100% ಸಕ್ಸಸ್ ಸಿಕ್ಕಿದೆ. ಮತ್ತೆ ಅದಕ್ಕೆ ಬಹಳ ವಿಶೇಷವಾಗಿ ಏನು ಅಂತ ಹೇಳಿದ್ರೆ, ಇದರಲ್ಲಿ ನಾವು ಆರಾಧನೆ ಮಾಡ್ತಕ್ಕಂಥ ಆ ದೀಪ ಯಕ್ಷಿಣಿ ದೇವಿ ಇರ್ಬೋದು, ಮತ್ತೆ ನಮ್ಮ ಗುರುಗಳ ಒಂದು ಸಹಾಯ ಇರ್ಬೋದು, ಇವೆಲ್ಲವೂ ತುಂಬಾ ಮುಖ್ಯವಾಗಿರ್ತಕ್ಕಂಥ ವಿಚಾರ ಅಂತಕ್ಕಂಥದ್ದನ್ನ ಹೇಳ್ಬೋದು. ಇನ್ನು ಈ ಕೃತಾಂಜನ ಮೂಲಿಕೆಗೆ ಅದೇ ಹೆಸರು ಯಾಕೆ ಬಂತು ಗುರುಜಿ? ಓಕೆ, ಗುಡ್ ಕ್ವಶನ್. ಈ ಕೃತಾಂಜನ ಮೂಲಿಕೆಗೆ ಏನಕ್ಕೆ ಅದೇ ಹೆಸರು ಬಂತು ಅಂತ
ನೋಡಿ ಇದು ಏನಾಗುತ್ತೆ ಅಂತ ಹೇಳಿದ್ರೆ ಗುರುಗಳ ಒಂದು ಅವರಲ್ಲಿ ಒಂದು ಮಹಾ ಗ್ರಂಥ ಇದೆ. ಆ ಗ್ರಂಥದಲ್ಲಿ ಇದೇ ಹೆಸರನ್ನೇ ಕೊಟ್ಟಿದ್ದಾರೆ, ಕೃತಾಂಜನ. ಕೃತಾಂಜನ ಏನಕ್ಕೆ ಅಂತ ಹೇಳಿದ್ರೆ, ಏನು ಆಂಜನೇಯ ಸ್ವರೂಪ ಇರ್ತಕ್ಕಂಥ ಈ ಮೂಲಿಕೆ ಇದೆಯಲ್ಲ, ಇದರ ಮೇಲೆ ಆಂಜನೇಯನ ಒಂದು ವಿಶೇಷವಾಗಿರ್ತಕ್ಕಂಥ ನೆಲೆ ವಾಸವಾಗಿದೆ. ಈಗ ಸಾಲಿಗ್ರಾಮದಲ್ಲಿ ವಿಷ್ಣು ಸಾಲಿಗ್ರಾಮ ಅಂತ ಹೇಳಿ ಕರಿತೀವಿ, ಶಿವ ಸಾಲಿಗ್ರಾಮ ಅಂತ ಹೇಳಿ ಕರಿತೀವಿ. ಅಂದ್ರೆ ಅದರಲ್ಲಿ ಆ ವಿಷ್ಣುವಿನ ಮತ್ತೆ ಶಿವನ ಒಂದು ಅದರಲ್ಲಿ ಒಂದು ನೆಲೆ ವಾಸವಾಗಿರುತ್ತೆ. ಹಾಗೇನೆ ಈ ಒಂದು ಕೃತಾಂಜನ ಒಂದು ಏನು ಮೂಲಿಕೆ ಇದೆ ಅದು ಆಂಜನೇಯನ ಸ್ವರೂಪ, ಆಂಜನೇಯನ ಸ್ವರೂಪದಲ್ಲಿ ಇರ್ತಕ್ಕಂಥ ಮೂಲಿಕೆ. ಆಂಜನೇಯ ರಾಮನಿಗೋಸ್ಕರ ಏನು ಒಂದು ಪ್ರಾರ್ಥನೆ ಮಾಡಿಕೊಂಡು ಅಲ್ಲೇ ಒಂದು ವಿಶೇಷವಾಗಿರ್ತಕ್ಕಂಥ ಒಂದು ಜಪವನ್ನ ಮಾಡಿಕೊಂಡು ಆ ಒಂದು ಧ್ಯಾನದಲ್ಲಿ ಇರ್ತಾನಲ್ಲ, ಆ ಒಂದು ಆಂಜನೇಯ ಕೆಲವು ಸಮಯದಲ್ಲಿ ನಾನಾ ಪರ್ವತಗಳ ಮೇಲೆ ಹೋಗ್ತಾನೆ. ಆ ಪರ್ವತಗಳಲ್ಲಿ ಒಂದು ವಿಶೇಷವಾಗಿರ್ತಕ್ಕಂಥ ಪರ್ವತದಲ್ಲಿ ಒಂದು ಹುತ್ತದ ಮೇಲೆ ಇರ್ತಕ್ಕಂಥ ಒಂದು ಆ ಒಂದು ಕಾಲಿಟ್ಟಿರ್ತಕ್ಕಂಥ ಒಂದು ಸ್ಥಳದಲ್ಲಿ ಈ ಕೃತಾಂಜನ ಉದ್ಭವ ಆಗಿದೆ ಅಂತಕ್ಕಂಥ ವಿಚಾರ ಆ ಗ್ರಂಥದಲ್ಲಿ ಬಂದಿದೆ. ಹಾಗಾಗಿ ಈ ತರ ಕೃತಾಂಜನಗಳು ಪ್ರಪಂಚದಲ್ಲಿ ಬಹಳ ವಿರಳ ಸಿಗೋದು. ಕೆಲವು ದೇಶಗಳಲ್ಲಿ ಇದು ಸಾಮಾನ್ಯವಾಗಿ ನಾವು ನೋಡಕ್ಕೆ ಸಿಗುತ್ತೆ, ಆದ್ರೆ ಬಹಳ ವಿರಳವಾಗಿರ್ತಕ್ಕಂಥ ಮೂಲಿಕೆ. ಅದೇ ಈ ಒಂದು ಮೂಲಿಕೆ ಇದೆಯಲ್ಲ, ಇದು ಎಷ್ಟು ಪವರ್ಫುಲ್ ಅಂದ್ರೆ ಇದ್ರಲ್ಲಿ ನೋಡಿ, ನಾವು ನಮ್ಮ ಒಂದು ಯಕ್ಷಿಣಿ ಸಿದ್ಧಿ, ಯಕ್ಷಿಣಿಯಿಂದ ಒಂದು ವಿಶೇಷವಾಗಿರ್ತಕ್ಕಂಥ ಅದಕ್ಕೆ ಶುದ್ಧೀಕರಣ ಮಾಡಿ ದಿಗ್ಬಂಧನ ಮಾಡಿ ಎಲ್ಲ ಮಾಡಿರ್ತೀವಿ. ಮತ್ತೆ ಆಂಜನೇಯನೇ ಅದರಲ್ಲಿ ನೆಲೆಸಿರ್ತಾನೆ. ಇದೆಲ್ಲವೂ ಕಾರಣಗಳಿಂದ ಈ ಒಂದು ವಿಶೇಷವಾಗಿರ್ತಕ್ಕಂಥ ಮೂಲಿಕೆ ಬಹಳ ಒಂದು ಅದ್ಭುತವಾಗಿರ್ತಕ್ಕಂಥ ಪರಿಣಾಮ ಕೊಡುತ್ತೆ ಅಂತಕ್ಕಂಥ ವಿಚಾರ. ಇನ್ನು ಗುರುಜಿ, ಕೃತಾಂಜನ ಮೂಲ ಏನಿದೆ ಅಲ್ಲ, ಅದು ನಿಮಗೆ ಮಾತ್ರ ಗೊತ್ತಿರೋದ ಅಥವಾ ಇನ್ನು ಕೆಲವರಿಗೆ ಗೊತ್ತಿದ್ಯಾ? ಈ ಕೃತಾಂಜನ ಮೂಲಿಕೆ ಇದ್ರ ವಿಶೇಷತೆ ಏನು, ಇದು ಎಲ್ಲಿ ಸಿಗುತ್ತೆ, ಅದ್ರ ವಿಷಯದ ಕುರಿತು. ಕೃತಾಂಜನ ಮೂಲಿಕೆ ಏನಾಗುತ್ತೆ ಅಂತ ಹೇಳಿದ್ರೆ, ನಾವು ಸುಮಾರು ಒಂದು 6-7 ಜನ ಗುರುಗಳ ಹತ್ರ ನಾವು ಇದ್ವಿ, ಶಿಷ್ಯರಾಗಿದ್ವಿ. ಕೇರಳದಲ್ಲಿ ಇಬ್ಬರಿದ್ದಾರೆ, ಆಂಧ್ರ ಪ್ರದೇಶದಲ್ಲಿ ಇದ್ದಾರೆ, ತಮಿಳ್ನಾಡಲ್ಲಿ ಇದ್ದಾರೆ, ಕರ್ನಾಟಕದಲ್ಲಿ ಇದ್ದಾರೆ, ಉತ್ತರ ಪ್ರದೇಶದಲ್ಲಿ ಇದ್ದಾರೆ. ಈ ತರ ನಾವೆಲ್ಲ ಹುಡ್ಕೊಂಡು ಹೋದಾಗ ಅಲ್ಲಿ ನಮ್ಗೆ ವಿಶೇಷವಾಗಿರ್ತಕ್ಕಂಥ, ನಾವು ಬರೀ ಕೃತಾಂಜನದ ಬಗ್ಗೆನೇ ಮಾತಾಡೋದಲ್ಲ, ಇನ್ನೂ ಸಾಕಷ್ಟು ಮೂಲಿಕೆಗಳಿದೆ. ನಿಮ್ಮ ಮಾಧ್ಯಮದಲ್ಲಿ ಆ ಎಲ್ಲಾ ಮೂಲಿಕೆಗಳ ಬಗ್ಗೆನೂ ವಿವರ ಕೊಡ್ತೀನಿ. ಆದ್ರೆ ಆ ಎಲ್ಲಾ ಮೂಲಿಕೆಗಳಿಗಿಂತ ನಂಬರ್ 1 ಮೂಲಿಕೆ ಯಾವುದು ಅಂದ್ರೆ ಕೃತಾಂಜನ ಮೂಲಿಕೆ. ಈ ಒಂದು ಕೃತಾಂಜನ ಮೂಲಿಕೆನೆ ಬಹಳ ಕಷ್ಟ ಸಾಧ್ಯ. ಇದು ಏನಾಗುತ್ತೆ ಅಂತ ಹೇಳಿದ್ರೆ, ಎಲ್ಲರಿಗೂ ಸಿಗ್ಬೇಕು ಅಂದ್ರೆ ತುಂಬಾ ಕಷ್ಟ ಇದು. ಯಾಕಂತ ಹೇಳಿದ್ರೆ ಇದನ್ನ ನೋಡಿ, ಬಹಳ ನಾವು ವಿಶೇಷವಾಗಿ ಕೆಲವು ಸಿದ್ಧಿಗಳು ನಾವು ಹೊಂದಿರೋದ್ರಿಂದ, ವರ್ಷಗಳ ಕಾಲ ಆ ದೇವಿಯ ಉಪಾಸನೆ ಮಾಡಿರೋದ್ರಿಂದ ಇದೆಲ್ಲವೂ ಕೂಡ ನಮ್ಗೆ ಆ ದೇವಿಯ ಕೃಪೆಯಿಂದ ಸಿಕ್ಕಿದೆ. ಇದರಿಂದ ನಾವು ಯಾವತ್ತೂ ಕೂಡ ಇದನ್ನ ದುರ್ಬಳಕೆ ಮಾಡ್ಕೊಳ್ಳೋದು, ಇದರಿಂದ ಏನೋ ಒಂದು ಹಣದ ಒಂದು ಆಮಿಷ ತಗೊಂಡು ಅದ್ರ ಮೂಲಕ ಹೋಗೋದು ಅವೆಲ್ಲ ಮಾಡೋದೇ ಇಲ್ಲ. ಬಂದವರಿಗೆಲ್ಲ ನಾವು ಪ್ರದರ್ಶನಕ್ಕೆ ಇಡೋದು, ಅವ್ರಿಗೆಲ್ಲ ಕೊಡೋದು, ಆ ತರದ್ದೆಲ್ಲ ಇಲ್ಲ. ಯಾರಿಗೆ ನಿಜವಾದ ಕಷ್ಟ ಇದೆ, ಯಾರಿಗೆ ನಿಜವಾದ ಸಮಸ್ಯೆ ಇದೆ ಅಂತವರಿಗೆ ನಾವು ಹುಡುಕಿ, ಅವರು ನಮ್ಮಲ್ಲಿಗೆ ಹುಡ್ಕೊಂಡು ಬರ್ತಾರೆ, ಅವರೇ ಬರ್ತಾರೆ. ಹೆಂಗೆ ಹಸುವಿರೋರ್ಗೆ ಅನ್ನ ಇಲ್ಲಿ ಅಂತ ಹುಡ್ಕೊಂಡು ಹೋಗ್ತಾರಲ್ಲ, ಅದೇ ತರ ಸಮಸ್ಯೆ ಇರೋರು ನಮ್ಮ ಹತ್ರ ಬರ್ತಾರೆ. ಬಂದಾಗ ಅವರ ಸಮಸ್ಯೆಗೆ ತಕ್ಕಂಗೆ ಈ ಒಂದು ಮೂಲಿಕೆಯನ್ನ ಉಪಯೋಗ ಮಾಡಿದೀವಿ. ಈ ಮೂಲಿಕೆಯನ್ನ ವಿಶೇಷವಾಗಿ ಅವರಿಗೆ ಆ ಮೂಲಿಕೆಯಿಂದ ಅದನ್ನ ನಾವು ಕೊಟ್ಟಿದೀವಿ. ಮತ್ತೆ ಎಲ್ಲರಿಗೂ ಸಿಗುತ್ತಾ ಅಂತ ಹೇಳಿದ್ರೆ, ಈ ನೋಡಿ, ಈ ಮೂಲಿಕೆಗೆ ಒಂದು ಒಳ್ಳೆ ಒಂದು ಪ್ರೈಸ್ ಇದೆ, ಆಯ್ತಾ? ಅಷ್ಟು ಸುಲಭವಾಗಿ ಏನಕ್ಕೆ ಪ್ರೈಸ್ ಇದೆ ಅಂದ್ರೆ, ಅಲ್ಲಿ ತೆಗೆಯುವಂತಹ ಒಂದು ಕ್ರಮ ಇರ್ಬೋದು, ಅದಕ್ಕೆ ನಾವು ಮಾಡುವಂತಹ ಕೆಲವು ಮೂಲಿಕೆಗಳಿಂದ ಇದನ್ನ ನಾವು ತೆಗಿಬೇಕಾಗತ್ತೆ. ಮತ್ತೆ ಕೆಲವು ಜನ ಸಿದ್ಧಿ ಪುರುಷನ ಅಲ್ಲಿ ಕರ್ಸ್ಬೇಕಾಗತ್ತೆ. ಇದೆಲ್ಲವನ್ನು ನೋಡಿದಾಗ ಇದರ ಒಂದು ಅಷ್ಟು ದುಡ್ಡು ಕೊಟ್ಟು ಅದನ್ನ ತಂದು ಇಟ್ಕೊಳ್ಳುವಂತ ಒಂದು ವಿಶೇಷವಾಗಿರ್ತಕ್ಕಂಥ ಒಂದು ಮನೋಭಾವ ಆಗಿರ್ಬೋದು, ಮತ್ತೆ ಅದನ್ನ ಕರೆಕ್ಟ್ ಆಗಿ ಅದನ್ನ ಬಳಸುವಂತ ವಿದ್ಯೆ ಆಗಿರ್ಬೋದು ಯಾರಿಗೂ ಇಲ್ಲ. ಆದ್ರಿಂದ ಇದು ತುಂಬಾ ವಿರಳ, ಯಾರಿಗೂ ಅದು ಸಿಗುವಂತದ್ದಲ್ಲ. ನಮ್ಮಲ್ಲಿ ಅದಿದೆ ಅನ್ನೋದೇ ಆ ದೇವಿ ಕೃಪೆ ಅಷ್ಟೇ. ಇನ್ನು ಗುರುಜಿ, ಆಗ್ಲೇ ಹೇಳಿದ್ರಿ ಈ ಕೃತಾಂಜನ ಮೂಲಿಕೆಯಿಂದ ಬ್ಲಾಕ್ ಮ್ಯಾಜಿಕ್ ಅದನ್ನೆಲ್ಲ ನಿವಾರಣೆ ಮಾಡ್ಬೋದು ಅಂತ. ಅದು ಹೇಗೆ ಗುರುಜಿ, ಅದ್ರ ಬಗ್ಗೆ ತಿಳಿಸಿ. ಓಕೆ, ನೋಡಿ, ಈ ಒಂದು ಕೃತಾಂಜನ ಮೂಲಿಕೆಯಿಂದ ತಾಂತ್ರಿಕ ಪ್ರಯೋಗಗಳು, ಜಾರಣ, ಮಾರಣ, ಮೋಹನ, ಸ್ತಂಭನ, ಸ್ಥಾಪನ, ಉದ್ವೇಷನ, ಉಚ್ಚಾಟನ, ಅಷ್ಟಾವಿಧ ಷಟ್ಕರ್ಮ ಪ್ರಯೋಗಗಳು, ತಾಂತ್ರಿಕ ಪ್ರಯೋಗಗಳು. ವೇದಗಳಲ್ಲಿ ಋಗ್ವೇದ, ಯಜುರ್ವೇದ, ಸಾಮವೇದ, ಅಥರ್ವಣ ವೇದ. ಆ ಅಥರ್ವಣ ವೇದದಲ್ಲಿ ತಾಂತ್ರಿಕ ಪ್ರಯೋಗ ಅಂತಕ್ಕಂಥದ್ದು ಬಂದಿದೆ. ಆ ತಾಂತ್ರಿಕ ಪ್ರಯೋಗಗಳಲ್ಲಿ ಏನಾಗುತ್ತೆ ಅಂದ್ರೆ, ಕೆಲವರು ಏನ್ ಮಾಡ್ಬಿಡ್ತಾರೆ, ಒಂದು ದ್ವೇಷಕ್ಕೋ, ಹಠಕ್ಕೋ, ಕೋಪಕ್ಕೋ, ಅಥವಾ ಏನೋ ಒಂದು ಆಸೆಗೋ ಏನೋ ಒಂದು ಪ್ರಯೋಗವನ್ನ ಮಾಡಿಸ್ಬಿಡ್ತಾರೆ. ಆ ಮಾಡಿಸೋಂಥ ಪ್ರಯೋಗ ಇದೆಯಲ್ಲ, ಅದು ಪರ್ಸೆಂಟೇಜ್ ಮೇಲೆ ವರ್ಕ್ ಆಗುತ್ತೆ. 10, 20, 30 ಯಾವ ತರ ಅಂದ್ರೆ, ಒಬ್ಬ ಮನುಷ್ಯನಿಗೆ ಎಷ್ಟು ತಡ್ಕೊಳಕ್ ಆಗುತ್ತಲ್ಲ ಆ ರೇಂಜ್ ಅಲ್ಲಿ, ಅಥವಾ ಅವರ ಆಸೆ ಜಾಸ್ತಿಯಾಗಿ ಇನ್ನೂ ಸ್ವಲ್ಪ ಹಣ ಜಾಸ್ತಿ ಖರ್ಚು ಮಾಡಿ ಮಾಡಿಸುವಂತ ಪ್ರಯೋಗಗಳು ತುಂಬಾ ದೊಡ್ಡ ದೊಡ್ಡ ಪ್ರಯೋಗಗಳಾಗಿರುತ್ತೆ. ಉದಾಹರಣೆಗೆ ಚೌಡಿ ಪ್ರಯೋಗ ಇರ್ಬೋದು, ಇಂಥದ್ದೆಲ್ಲ ಇರುತ್ತೆ, ತುಂಬಾ ಇರುತ್ತೆ. ಸೊ ಅಂತಹ ಒಂದು ಪ್ರಯೋಗಗಳನ್ನ ಮಾಡಿಸಿದಾಗ
ಅಂತಹ ಪ್ರಯೋಗಗಳನ್ನ ನಿವಾರಣೆ ಮಾಡ್ಬೇಕು ಅಂದ್ರೆ ಅವ್ರು ಏನ್ ಮಾಡ್ಸಿರ್ತಾರಲ್ಲ ಒಂದು ಎನರ್ಜಿ, ಅದಕ್ಕೆ ಕರೆಕ್ಟ್ ಆಗಿ ನಿಂತ್ಕೋಬೇಕು. ಸುಮ್ನೆ ಏನೋ ಒಂದು ಮಾಡ್ತೀವಿ, ಅದು ಸಣ್ಣ ಪುಟ್ಟ ಮಾಡ್ಬಿಡ್ತೀವಿ ಅಂತ ಹೇಳಿದ್ರೆ ಅದು ಆಗಲ್ಲ. ಎಷ್ಟೋ ಜನ ಏನ್ ಮಾಡ್ತಾರೆ, ಇವಾಗ ನಿಮ್ಗೆಲ್ಲ ಕ್ಲಿಯರ್ ಮಾಡ್ತೀನಿ ಅಂತ ಕಳ್ಸ್ಬಿಟ್ಟು ಒಂದ್ ಸಣ್ಣದಾಗಿ ಒಂದ್ ತಡೆ ಹೊಡೆದ್ಬಿಡೋದು, ಇಲ್ಲ ಒಂದ್ ಲಿಂಬೆಹಣ್ಣು ಕೊಟ್ಟು ಕಳ್ಸ್ಬಿಡೋದು, ಇವೆಲ್ಲ ಮಾಡ್ತಾ ಇದಾರೆ. ಆದ್ರೆ ಅಂತಹ ದೊಡ್ಡ ದೊಡ್ಡ ಪ್ರಯೋಗಗಳಾದಾಗ ಏನಾಗುತ್ತೆ ಅಂತ ಹೇಳಿದ್ರೆ ಅದಕ್ಕೆ ತಡೆಯುವಂತಹ ಶಕ್ತಿ ಇರುವಂತಹ ಮೂಲಿಕೆಗಳನ್ನ ಉಪಯೋಗ ಮಾಡಬೇಕು. ನಾವು ಜಾಸ್ತಿಯಾಗಿ ಏನ್ ಮಾಡ್ತೀವಿ ಅಂತ ಹೇಳಿದ್ರೆ ಈ ಕೆಲವು ಅಘೋರಿಗಳು, ನಾಗಸಾಧುಗಳು, ಮತ್ತೆ ಕೆಲವು ಈ ತಾಂತ್ರಿಕರಲ್ಲಿ ಬಲಿಗಳನ್ನ ಉಪಯೋಗ ಮಾಡ್ತಾರೆ. ಆದ್ರೆ ನಾವು ಅದು ಯಾವುದೇ ಬಲಿಗಳನ್ನ ಉಪಯೋಗ ಮಾಡದೆ ಗಿಡಮೂಲಿಕೆಗಳಲ್ಲಿ ಇರುವಂತ ಎನರ್ಜಿನ ತೋರಿಸ್ತಾ ಇದೀವಿ ಜನಗಳಿಗೆ ಹೆಂಗಾಗ್ತಾ ಇದೆ ಅಂತ. ಮತ್ತೆ ಇದಕ್ಕೆ ನಮ್ಗೆ ತಕ್ಕಂಗೆ ಒಂದಷ್ಟು ತುಂಬಾ ಒಳ್ಳೆ ರಿಸಲ್ಟ್ ಬರ್ತಾ ಇದೆ. ಯಾರು ಹಿಂಗಾಗಲ್ಲ, ಹಂಗಾಗಿಲ್ಲ, ಮತ್ತೆ ಅದು ರಿಸಲ್ಟ್ ಕೊಟ್ಟಿಲ್ಲ ಅಂತಕ್ಕಂಥ ವಿಚಾರನೇ ಇಲ್ಲ ಇಲ್ಲಿ. 24 ವರ್ಷಗಳಿಂದ ಒಂದು ಬ್ಲಾಕ್ ಮಾರ್ಕ್ ತಗೊಳ್ದೇನೆ ಜೀವನದಲ್ಲಿ ಮುಂದುವರೆದು ಹೋಗ್ತಾ ಇದೀವಿ ಅಂದ್ರೆ ಆ ಗುರುಗಳ ಕೃಪೆ ಬಹಳವಾಗಿದೆ ಅನ್ನೋದು ನಮ್ಗೆ ಇಲ್ಲಿ ಗೊತ್ತಾಗ್ತಾ ಇದೆ. ಇನ್ನು ಈ ಮೂಲಿಕೆ ಮುಖಾಂತರ ಬ್ಲಾಕ್ ಮ್ಯಾಜಿಕ್ ಬಿಟ್ಟು ಯಾವೆಲ್ಲ ಸಮಸ್ಯೆಗೆ ಪರಿಹಾರವನ್ನ ಕಂಡುಕೊಳ್ಬಹುದು ಗುರುಜಿ? ನೋಡಿ, ಈ ಮೂಲಿಕೆಗಳಿಂದ ನಾವು ಏನ್ ಮಾಡ್ಬೋದು ಅಂತ ಹೇಳಿದ್ರೆ, ಬರೀ ನಾವು ಈ ಬ್ಲಾಕ್ ಮ್ಯಾಜಿಕ್ ಗೆ ರಿವರ್ಸ್ ಮಾಡೋದು ಅಥವಾ ಬ್ಲಾಕ್ ಮ್ಯಾಜಿಕ್ ನ ತಡೆ ಹಿಡಿಯೋದು ಅಷ್ಟೇ ಅಲ್ಲ, ಇದನ್ನ ವಶೀಕರಣಕ್ಕೆ ನಾವು ಯೂಸ್ ಮಾಡ್ತೀವಿ. ವಶೀಕರಣ ಅಂದ್ರೆ ಕೆಟ್ಟದಾಗಿ ವಶೀಕರಣ ಮಾಡುವಂತದ್ದಲ್ಲ. ಒಂದು ವ್ಯಾಪಾರದಲ್ಲಿ ವ್ಯಾಪಾರನೇ ನಡೀದೆ ಒಂದು ದೊಡ್ಡ ದೊಡ್ಡ ಜಾಗಗಳಲ್ಲಿ ತೊಂದರೆ ಆಗಿರ್ಬೋದು, ಮನೆ ಕಟ್ಟಕ್ಕಾಗ್ದೇನೆ ತೊಂದರೆ ಆಗಿರ್ಬೋದು. ಅದಕ್ಕೆಲ್ಲ ಏನಾಗುತ್ತೆ ಅಂದ್ರೆ ಆಕರ್ಷಣೆ ಅಂತ ಪ್ರಯೋಗ ಮಾಡ್ತಾರೆ ವರ್ಡ್ ನ. ಅದು ಆಕ್ಚುಲಿ ವಶೀಕರಣನೇ, ಆಕರ್ಷಣೆ ಅಂತ ಹೇಳ್ಬಿಡ್ತಾರೆ. ಅದು ವಶೀಕರಣ ಅಂತಕ್ಕಂಥದ್ದು ಹೇಳ್ಬಾರ್ದು ಅನ್ನೋಗೋಸ್ಕರ ಆಕರ್ಷಣೆ ಅಂತಾರೆ. ಅಂತಹ ಆಕರ್ಷಣೆ ಆಗ್ಬೇಕು ಅಂತಕ್ಕಂಥ ವಿಚಾರ ಇದ್ದಾಗ ಈ ಮೂಲಿಕೆ ಬಹಳವಾಗಿ ಸಹಾಯ ಮಾಡುತ್ತೆ. ಈ ಮೂಲಿಕೆಯನ್ನ ವಿಶೇಷವಾಗಿ ಅದನ್ನ ಭಸ್ಮ ಮಾಡುವಂತದ್ದು ಮತ್ತೆ ಇದೆಲ್ಲ. ಇದಲ್ದೇನೆ ಇನ್ನೂ ಒಂದು ವಿಚಾರ ಇದೆ. ಇದನ್ನ ಏನು ಅಂತ ಹೇಳಿದ್ರೆ ಔಷಧಿಯ ರೂಪದಲ್ಲಿ ನಾವು ಕೊಡ್ತೀವಿ. ಕೆಲವು ಕಾಯಿಲೆಗಳಿಗೆ ಇದನ್ನ ಚೂರ್ಣ ಮಾಡಿ, ಚೂರ್ಣ ಅಂದ್ರೆ ಅದನ್ನ ನಾವು ತೇಯ್ದು ಗಂಧ ತರ ತೇಯ್ದು ಅದಕ್ಕೆ ಕೆಲವು ಐಟಮ್ಸ್ ಗಳನ್ನ ಎಲ್ಲ ಬೆರೆಸ್ಬಿಟ್ಟು ಅದನ್ನ ಕಾಯಿಲೆಗೂ ಕೂಡ ನಾವು ಕೊಟ್ಟಿದೀವಿ. ಅದು ಕೂಡ ಚೆನ್ನಾಗಿ ವರ್ಕ್ ಆಗಿದೆ. ಸೊ ಅಂತಹ ಅದ್ಭುತ ಶಕ್ತಿ ಎಲ್ಲ ಹೇಳ್ತೀವಲ್ಲ, ಕೃತಾಂಜನ ಅಂದ್ರೆ ಎಲ್ಲವೂ ಸೇರಿರ್ತಕ್ಕಂಥ ಶಕ್ತಿ ಇರುವಂತಹ ಒಂದು ಏಕೈಕ ಒಂದು ಅದ್ಭುತವಾಗಿರ್ತಕ್ಕಂಥ ಮೂಲಿಕೆ ಕೃತಾಂಜನ ಮೂಲಿಕೆ. ಓಕೆ ಗುರುಜಿ, ಈ ಕೃತಾಂಜನ ಮೂಲಿಕೆ ಮೂಲಕ ನೀವು ನಿಮ್ಮ ಬಳಿ ಬಂದ ಎಲ್ಲರಿಗೂ ಪರಿಹಾರವನ್ನ ನೀಡ್ತೀರಾ ಗುರುಜಿ? ಕೃತಾಂಜನ ಮೂಲಿಕೆ ನೋಡಿ, ಯಾರಿಗೆ ಉಪಯೋಗ ಮಾಡ್ಬೇಕು ಅಂತಕ್ಕಂಥದ್ದು ಬಹಳ ಮುಖ್ಯ. ಈಗ ಒಂದು ಜ್ವರ ಅಂತ ಬಂದಿರ್ತಾರೆ, ಅವ್ರಿಗೆ ಕ್ಯಾನ್ಸರ್ ಔಷಧಿಗಳನ್ನ ಕೊಟ್ರೆ ಏನಾಗುತ್ತೆ, ಅವ್ರಿಗೆ ಇಲ್ದೇ ಇರೋದೆಲ್ಲ ನಾವು ಕ್ರಿಯೇಟ್ ಮಾಡ್ದಂಗೆ ಆಗ್ಬಿಡತ್ತೆ. ಹಂಗಾಗಿ ಆ ಒಂದು ವೇಟೇಜ್ ಇದೆ, ಅವ್ರಿಗೆ ಯಾವ ತರದನ್ನ ಕೊಟ್ಟಾಗ ಏನಾಗತ್ತೆ ಅಂತಕ್ಕಂಥದ್ದು ಒಂದಿದೆ. ಸೊ ಹಾಗೇನೆ ನಾವೇನ್ ಮಾಡ್ತೀವಿ ಅಂತ ಹೇಳಿದ್ರೆ, ಅದಕ್ಕೆ ಏನಾದ್ರು ಸಮಸ್ಯೆಗಳು ಅಂತ ದೊಡ್ಡ ದೊಡ್ಡ ಸಮಸ್ಯೆಗಳಿದ್ದಾಗ ಅದನ್ನ ತಡೆ ಹಿಡಿಯಕ್ಕೆ ಅಥವಾ ಅದನ್ನ ಅವರಿಗೆ ವಾಪಸ್ ಕೊಡಕ್ಕೆ ಇದ್ರಲ್ಲಿ ರಿವರ್ಸ್ ಕೂಡ ಇರುತ್ತೆ. ಕೃತಾಂಜನ ಮೂಲಿಕೆ ಇದೆಯಲ್ಲ, ರಿವರ್ಸ್ ಕೂಡ ಇರುತ್ತೆ. ಯಾಕೆ ರಿವರ್ಸ್ ಇರುತ್ತೆ ಅಂದ್ರೆ, ಕೆಲವು ದೊಡ್ಡ ಪ್ರಯೋಗಗಳು ಬಂದಾಗ ಅದು ಬರೀ ಆ ಮಾಡಿಸ್ದವ್ನಷ್ಟೇ ಅಲ್ಲ, ಮಾಡ್ದವ್ರ ಮೇಲೂ ಎಫೆಕ್ಟ್ ಆಗ್ಬಿಡುತ್ತೆ. ಹಂಗಾಗಿ ಅದು ಬಂದಾಗ ಏನಾಗುತ್ತೆ, ಆ ಎನರ್ಜಿನ ಹಾಗೆ ಅವ್ರಿಗೆ ವಾಪಸ್ ಕೊಡುವಂತಹ ಒಂದು ಕೆಲಸಕ್ಕೆ ಈ ಕೃತಾಂಜನ ಮೂಲಿಕೆ ಯೂಸ್ ಆಗುತ್ತೆ. ಆದ್ರಿಂದ ಇದು ತುಂಬಾ ದೊಡ್ಡ ಮಟ್ಟದಲ್ಲಿ ಯೂಸ್ ಆಗೋದ್ರಿಂದ ನಾವು ಸಾಮಾನ್ಯವಾಗಿ ಯಾರಾದ್ರೂ ಬಂದು ಒಂದು ಬಾಲಗ್ರಹಕ್ಕೆ ಒಂದು ತಾಯ್ತ ಕಟ್ಟಿ ಅನ್ನೋದು ಅಥವಾ ಒಂದು ಸಣ್ಣ ಪುಟ್ಟದ ಏನೋ ಒಂದು ತೊಂದರೆಗಳಿರುತ್ತೆ ಅದಕ್ಕೆಲ್ಲ ಮಾಡಿ ಅನ್ನೋದು ಇದ್ರೆ ಅದಕ್ಕೆ ಈ ಒಂದು ಮೂಲಿಕೆನ ಉಪಯೋಗ ಮಾಡಲ್ಲ ನಾವು. ಹಾಗಾಗಿ ಇದನ್ನ ಮಾಡ್ಬೇಕಾದ್ರೆ ಆ ದೇವಿಯ ಒಂದು ಪರ್ಮಿಷನ್ ತಗೊಂಡು, ಏನ್ ನಮ್ಗೆ ಯಕ್ಷಿಣಿ ಸಿದ್ಧಿ ಆಗಿದೆ, ಆ ಯಕ್ಷಿಣಿಯನ್ನ ಪರ್ಮಿಷನ್ ತಗೊಂಡು ಆ ದೇವಿ ನಮ್ಗೆ ಪರ್ಮಿಷನ್ ಕೊಟ್ಟ ಮೇಲೆ ನಾವು ಈ ಒಂದು ಮೂಲಿಕೆಯನ್ನ ಉಪಯೋಗ ಮಾಡ್ತೀವಿ. ಅದರಲ್ಲಿ ಸಾಕಷ್ಟು ಜನ ಏನ್ ಮಾಡ್ತಾರೆ ಅಂದ್ರೆ, ಬಂದಿರ್ತಕ್ಕಂಥವ್ರಲ್ಲಿ ಒಂದ್ 70% ಜನ ತುಂಬಾ ಸಮಸ್ಯೆ ಇರುವಂತವ್ರೆ ಬಂದಿರ್ತಾರೆ. ಬಹಳ ವಿಚಿತ್ರವಾಗಿ ಸಮಸ್ಯೆ ಇರ್ತಕ್ಕಂಥವ್ರು ಬಂದಿರ್ತಾರೆ. ಅವ್ರಿಗೆ ಈ ಒಂದು ಮೂಲಿಕೆ ಬಹಳವಾಗಿ ಅನುಕೂಲ ಆಗುತ್ತೆ ಅಂತಕ್ಕಂಥ ವಿಚಾರ ಹೇಳ್ಬೋದು. ಇನ್ನೊಂದು ಗುರುಜಿ, ಗಿಡ ಮೂಲಿಕೆಯನ್ನ ಮನೆಯಲ್ಲಿ ಕೆಲವರು ಹಿಡ್ಕೋಬಹುದಾ? ಈ ನೋಡಿ, ಇದು ತುಂಬಾ ಗುಡ್ ಕ್ವಶನ್. ಇದನ್ನ ಏನು ಇಟ್ಕೋಬಹುದಾ ಅಂತ ಕೇಳಿದ್ರೆ ಇದನ್ನ ಖಂಡಿತವಾಗ್ಲೂ ಇಟ್ಕೋಬಹುದು. ನೋಡಿ, ಆಂಜನೇಯನ ಯಾರು ಬೇಡ ಅಂತ ಹೇಳ್ತಾರೆ ಅಲ್ವಾ? ಹಾಗಾಗಿ ಇದು ಬಹಳ ಎನರ್ಜಿ ಇರುವಂತ ಒಂದು ಮೂಲಿಕೆ. ಇದನ್ನ ಇಟ್ರೆ ಆ ಒಂದು ಆಂಜನೇಯನ ಒಂದು ಶಕ್ತಿ, ಅವನ ಒಂದು ಪರಾಕ್ರಮ, ಶಕ್ತಿ, ಆ ಒಂದು ವಿಶೇಷವಾಗಿರ್ತಕ್ಕಂಥ ಅದ್ಭುತ ಇದೆಲ್ಲವೂ ಕೂಡ ಮನೆಯಲ್ಲಿ ನಡೆಯುತ್ತೆ. ಆ ಮನೆಯಲ್ಲಿ ಏನಾಗುತ್ತೆ ಅಂತ ಹೇಳಿದ್ರೆ, ಯಾರು ಏನೇ ಪ್ರಯೋಗ ಮಾಡ್ಲಿ, ಯಾವುದೇ ತರದ ನೆಗೆಟಿವ್ ಎನರ್ಜಿ ಇರ್ಲಿ, ಅಲ್ಲಿ ಹತ್ರ ಬರಕ್ಕೂ ಆಗಲ್ಲ. ಆ ಮನೆ ಅಷ್ಟೇ ಅಲ್ಲ, ಆ ಮನೆಯ 6 ಕಿಲೋಮೀಟರ್ ಸುತ್ತಲೂ ಅಷ್ಟು ಪವರ್ಫುಲ್ ಆಗಿ ಅದು ವರ್ಕ್ ಆಗ್ತಾ ಇರುತ್ತೆ, ಅಷ್ಟು ಎನರ್ಜಿ ಇರುತ್ತೆ. ಅಂತಹ ಒಂದು ಶಕ್ತಿ ಇರುವಂತಹ ಈ ಮೂಲಿಕೆ ಸೊ ಕೆಲವರೆಲ್ಲ ಏನ್ ಮಾಡ್ತಾರೆ ಅಂತ ಹೇಳಿ ನೋಡಿ, ಇದು ನಾನು ಹೇಳ್ದಂಗೆ ಇದು ಬಹಳವಾಗಿ ಇದು ಕೇಳ್ತಾ ಇರ್ತಾರೆ, ನಮ್ಗೆ ಬೇಕು ಗುರುಜಿ, ನಮಗೂ ಒಂದ್ ಸ್ವಲ್ಪ ಕೊಡಿ ಅಂತ. ನಾವೇನ್ ಮಾಡ್ತೀವಿ ಅಂತ ಹೇಳಿದ್ರೆ, ಅವರ ಒಂದು ಮನೆಯ ಪ್ರಮಾಣ ನೋಡ್ಕೊಂಡು, ಈಗ ಆಯಿಗಳಲ್ಲೇ ಗಜಾಯ ಇದೆ, ವೃಷಾಯ ಇದೆ, ಈ ತರದ್ದೆಲ್ಲ ಆಯಿಗಳು, ಕಾಕಾಯ ಇದೆ, ಸಿಂಹ ಇದೆ, ಧ್ವಜಾಯ ಇದೆ, ಈ ತರ ಎಲ್ಲ ಇದೆ. ಇದರಲ್ಲಿ ನಮ್ಗೆ ಗಜಾಯ ಅಂದ್ರೆ ಆನೆ ತರ ಇರ್ತಕ್ಕಂಥ ಒಂದು ಆಯ, ಅದು
ಅಂತಹ ಮನೆಗಳಿಗೆ ಈ ಮೂಲಿಕೆ ಬೇಕೇ ಬೇಕಾಗುತ್ತೆ. ಅವ್ರಿಗೆಲ್ಲ ನಾವು ಕೊಟ್ಟು ಇದೀವಿ, ಮತ್ತೆ ಕೊಡ್ತಾನೂ ಇದೀವಿ. ಅವರೆಲ್ಲ ಬಂದಾಗ ನಾವು ಆ ಮೂಲಿಕೆ ಕೊಟ್ಟಾಗ ಅವರು ಬಹಳಷ್ಟು ಅವ್ರಿಗೆ ಅನುಕೂಲಗಳಾಗಿದೆ, ಅವ್ರ ರಿಸಲ್ಟ್ ಕೂಡ ಬಂದು ಹೇಳ್ತಾ ಇರ್ತಾರೆ. ಹಾಗೆ ಕೇಳಿದ್ರಲ್ಲ ವೀಕ್ಷಕರೇ, ಗುರುಜಿ ಯಾವೆಲ್ಲ ಪರಿಹಾರನ ಒಂದು ಕೃತಾಂಜನ ಗಿಡಮೂಲಿಕೆಯಿಂದ ಬಗೆಹರಿಸಿಕೊಳ್ಬಹುದು ಅಂತ ಸಾಕಷ್ಟು ವಿವರವನ್ನ ನೀಡಿದ್ರು. ನಿಮ್ಮ ಜೀವನದಲ್ಲಿ ಸಾಕಷ್ಟು ಸಮಸ್ಯೆಗಳಿದ್ರೆ ಅದಕ್ಕೆ ಶಾಶ್ವತ ಪರಿಹಾರವನ್ನ ಕಂಡುಕೊಳ್ಳಿಕ್ಕೆ ಗುರುಜಿಯನ್ನ ಸಂಪರ್ಕಿಸಿ.